ವಾವ್ ಜಸ್ಟ್ ಲೈಕ್ ಅ ವಾವ್ KKR ಅಟ್ ಬೆಸ್ಟ್. ಕನ್ಸಿಕ್ಯೂಟಿವ್ ವಿಕ್ಟರೀಸ್ ಮಗ. ಲಾಸ್ಟ್ ಆಡಿರೋ ನಾಲ್ಕು ಮ್ಯಾಚ್ ವಿನ್ ಆಗಿರೋದು KKR. ನೋಡಿ ಸ್ಟಾರ್ಟಿಂಗ್ ಅಲ್ಲಿ 6 ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ಸೋತಿದ್ರು. ಇವಾಗ ನೋಡಿ ಲಾಸ್ಟ್ ಆಡಿರೋ ನಾಲ್ಕು ಮ್ಯಾಚ್ ಕನ್ಸಿಕ್ಯೂಟಿವ್ ಆಗಿ ವಿನ್ ಆಗಿರೋದು. ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಇದ್ದಂತ KKR ಟೀಮ್ಗೂ ಇವಾಗಿರುವಂತ KKR ಟೀಮ್ಗೂ ಹ್ಯೂಜ್ ಡಿಫ್ರೆನ್ಸ್ ಅಂತಾನೆ ಹೇಳ್ಬೋದು. ಇದ್ರಲ್ಲಿ ಸ್ಪೆಷಲ್ ಏನ್ ಗೊತ್ತಾ, ನೋಡಿ ಲಾಸ್ಟ್ ನಾಲ್ಕು ಮ್ಯಾಚ್ ವಿನ್ ಆಗಿದಾರಲ್ವ, ಅದ್ರಲ್ಲೆಲ್ಲ ಆಗಿರೋದು ಲೋ ಸ್ಕೋರಿಂಗ್ ಗೇಮ್ಸ್ KKR. ಅದ್ರಲ್ಲಿ 3 ಮ್ಯಾಚ್ ಚೇಂಜಿಂಗ್ ಮಾಡ್ತಾ ವಿನ್ ಆದ್ರೆ ಇನ್ನೊಂದು ಮ್ಯಾಚ್ ಡಿಪೆಂಡ್ ಮಾಡ್ಕೊಳ್ತಾ ವಿನ್ ಆಗಿರೋದು. ಇಲ್ಲಿ ಯೋಚನೆ ಮಾಡಿ, ಲೋ ಸ್ಕೋರಿಂಗ್ ಗೇಮ್ ಅಂದ್ರೆ KKR ಬೌಲರ್ಸ್ ನ ಮೆಚ್ಕೊಳ್ಳೇಬೇಕು. KKR ಬೌಲರ್ಸ್ ಯಾವ ತರ ಮಾಡ್ತಾ ಇರೋದು, ಸುನಿಲ್ ನರೇನ್, ಅನುಕೂಲ್ ರಾಯ್, ವರುಣ್ ಚಕ್ರವರ್ತಿ, ವೈಭವ್ ಅವರು ಎಲ್ಲರೂ ಒಂಥರ ಟಾಪ್ ಲೆವೆಲ್ ಅಂತ ಹೇಳ್ಬೋದು. ಅದೆಲ್ಲಿಂದ ಸಿಗ್ತೇನೋ ಎನರ್ಜಿ ಗೊತ್ತಿಲ್ಲ ಇವ್ರಿಗೆ. ಸಡನ್ ಆಗಿ ಬೂಮ್ ಅಂತ ಬಂದ್ರು KKR ಟೀಮ್. ಬೌಲಿಂಗ್ ಅಲ್ಲಿ ಇರ್ಬೋದು, ಬ್ಯಾಟಿಂಗ್ ಅಲ್ಲಿ ಇರ್ಬೋದು, ಫೀಲ್ಡಿಂಗ್ ಅಲ್ಲಿ ಇರ್ಬೋದು, ಎಲ್ಲಾದ್ರಲ್ಲೂ ಟಾಪ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು KKR. ಇವ್ರಿಗೆ ಏನಾಗಿತ್ತು ಸ್ಟಾರ್ಟಿಂಗ್ ಅಲ್ಲಿ, ಏನಾದ್ರು 6 ಮ್ಯಾಚ್ ಏನಾದ್ರು 2 ಮ್ಯಾಚ್ ವಿನ್ ಹಾಕೋಬಿಟ್ಟಿದ್ರೆ ಇವ್ರು ನೋಡಿ ಟಾಪ್ 4 ಅಲ್ಲಿ ನೋಡ್ಬೋದಾಯ್ತು KKR ನ. ಇವಾಗಷ್ಟೇ ಇವ್ರೇನು ಔಟ್ ಆಫ್ ದಿ ಟೂರ್ನಮೆಂಟ್ ಆಗಿಲ್ಲ, ಈಗಲೂ ಇವ್ರು ಪ್ಲೇ ಆಫ್ ರೇಸ್ ಅಲ್ಲಿ ಇದ್ದಾರೆ. ಇನ್ನು ಆಡೋ ನಾಲ್ಕು ಮ್ಯಾಚ್ ವಿನ್ ಆದ್ರೆ ಇವರು ಪ್ಲೇ ಆಫ್ಸ್ ಬರೋ ಚಾನ್ಸಸ್ ಇದೆ. ಆದ್ರಿಂದ ಇವರು ಫೈಟ್ ಟೈಮ್ ಬಿಟ್ಕೊಳ್ಳಲ್ಲ, ಎಲ್ಲಾ ಮ್ಯಾಚಸ್ ವಿನ್ ಆಗಕ್ಕೆ ನೋಡ್ತಾ ಇರ್ತಾರೆ. ಒಂಥರ ಹೈಲಿ ಕಾನ್ಫಿಡೆಂಟ್ ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು KKR ಟೀಮ್. ಈ KKR ಟೀಮ್ 6 ಮ್ಯಾಚಸ್ ಸೋತಿದ್ದಾಗ ಎಷ್ಟು ಟ್ರೋಲ್ ಮಾಡಿರೋದು ಈ ಟೀಮ್ ನ. ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಸರಿ ಇಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತೆಲ್ಲ ಟ್ರೋಲ್ ಮಾಡಿ ಬಿಸಾಕ್ಬಿಟ್ರು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನಾನು ಅಷ್ಟೇ, ಅಜಿಂಕ್ಯ ರಹಾನೆ ಕ್ಯಾಪ್ಟನ್ಸಿ ಸರಿ ಇಲ್ಲ, ಟೀಮ್ ಮ್ಯಾನೇಜ್ಮೆಂಟ್ ಅಷ್ಟೊಂದು ಸರಿಯಾಗಿ ಆಗ್ತಿಲ್ಲ, ಆದ್ರಿಂದ ಇವ್ರು ಮ್ಯಾಚಸ್ ಸೋಲ್ತಾ ಇದಾರೆ ಅಂತ ಅವಾಗ ಸೋಲ್ತಾ ಇದ್ರು, ಅದಕ್ಕೆ ಹೇಳಿದೆ. ಬಟ್ ಇವಾಗ ಮ್ಯಾಚಸ್ ವಿನ್ ಆಗ್ತಾ ಇದ್ದಾರೆ. ವಿನ್ ಆಗ್ತಾ ಇದ್ದಾಗ ಅದೇ ತರ ಅವಾಗ ಯಾವಾಗ ಸೋತಾಗ ಯಾವ ತರ ಟ್ರೋಲ್ ಮಾಡಿದ್ರು ಅದೇ ತರ ವಿನ್ ಆದಾಗ ಹೋಗ್ಬೇಕಲ್ವಾ. ಅದರಿಂದ KKR ನ ಹೋಗ್ತಾ ಇರೋದು ಸುಮ್ನೆ ಹೋಗ್ತಾ ಇಲ್ಲ, ಅವ್ರ ಕಡೆ ಪರ್ಫಾರ್ಮೆನ್ಸ್ ಆ ತರ ಬರ್ತಾ ಇದೆ, ಒಂಥರ ಟಾಪ್ ಲೆವೆಲ್ ಅಲ್ಲಿ ಬರ್ತಾ ಇದೆ ಅಂತ ಹೇಳ್ಬೋದು, ಸಕ್ಕದಾಗಿ ಆಡ್ತಾ ಇದೆ ಅಂತ ಹೇಳ್ಬೋದು. ಆದ್ರಿಂದಲೇ KKR ನ ನಾನು ಇಷ್ಟು ಹೋಗ್ತಾ ಇರೋದು. ಈ DC ಗೆ ಏನಾಗಿದೆ ಏನೋ, ಸಖತ್ ಕಷ್ಟ ಪಡ್ತಾ ಇದಾರೆ ಮ್ಯಾಚಸ್ ನ ವಿನ್ ಆಗೋಕೆ. ನೋಡಿ ಈ DC ಟೂರ್ನಮೆಂಟ್ ಸ್ಟಾರ್ಟ್ ಮಾಡೋದು ಸಖದಾಗಿ ಮಾಡ್ತಾರೆ, ಬಟ್ ಎಂಡಿಂಗ್ ಅಂತ ಬಂದಾಗ ಏನಾಗುತ್ತೋ ಗೊತ್ತಿಲ್ಲ, ಯಾರ ಕಡೆಯಿಂದ ಪರ್ಫಾರ್ಮೆನ್ಸ್ ಕೊಡಕ್ ಆಗಲ್ಲ. ಲಾಸ್ಟ್ ಸೀಸನ್ ಅಲ್ಲೂ ಅಷ್ಟೇ, ಇನಿಷಿಯಲ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದ್ರು, ಪ್ಲೇ ಆಫ್ಸ್ ಹೋಗಕ್ ಆಗಲ್ಲ. ಈ ಸೀಸನ್ ಅಲ್ಲೂ ಇನಿಷಿಯಲ್ ಅಲ್ಲಿ 2 ಮ್ಯಾಚ್ ವಿನ್ ಆಗಿದ್ರು. ಅದಾದ್ಮೇಲೆ ನೋಡಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ, ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದಾರೆ ಅಂತ ಹೇಳ್ಬೋದು ಡೆಲ್ಲಿ. ನೋಡಿ ಆಕ್ಚುಲಿ ಹೇಳ್ಬೇಕಾದ್ರೆ DC ಬ್ಯಾಟಿಂಗ್ ಅಲ್ಲಿ ಒಂದು ರೇಂಜ್ ಪರವಾಗಿಲ್ಲ, KL ರಾಹುಲ್ ಪರ್ಫಾರ್ಮೆನ್ಸ್ ಕೊಟ್ಟಂತ ಮ್ಯಾಚಸ್ ವಿನ್ ಆಗಿದ್ದಾರೆ. ಅದನ್ನ ಬಿಟ್ಟರೆ ಡೆಲ್ಲಿ ಬೌಲಿಂಗ್ ಅಂತ ಬಂದಾಗ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಈ ಸೀಸನ್ ಅಲ್ಲಿ. ಆ ಕಡೆಯಿಂದನೂ ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ. ನೋಡಿ ಈ DC ಓವರ್ ಆಲ್ ಪರ್ಫಾರ್ಮೆನ್ಸ್ ಇಂದ ಅನಫ್ಸಿಯಲಿ ಔಟ್ ಆಫ್ ದಿ ಟೂರ್ನಮೆಂಟ್ ಆಗಿದ್ದಾಯ್ತು. ಇವಾಗ ಟಾಸ್ ಬರೋಣ. ಟಾಸ್ ವಿನ್ ಆಗಿದ್ದು KKR ಬೌಲಿಂಗ್ ಮಾಡ್ತೀನಿ ಅಂದ್ರೆ ಬ್ಯಾಟಿಂಗ್ ಆಡಕ್ ಬರ್ತಾರೆ ಪೊತ್ತು ನಿಶಾಂಕ, KL ರಾಹುಲ್ ಇವರಿಬ್ರು ನೋಡಿ ಸಖತ್ತಾಗಿ ಆಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ, ಮತ್ತೆ ಅಗ್ರೆಸಿವ್ ಆಗಿ ಕೂಡ ಆಡ್ತಾರೆ. ಇವರಿಬ್ರು ನಡುವೆ ಬರೋ ಪಾರ್ಟ್ನರ್ಶಿಪ್ 49 ರನ್ಸ್ ಬರುತ್ತೆ 30 ಬಾಲ್ಸ್ ಅಲ್ಲಿ, ಸಖತ್ತಾಗಿನೇ ಆಡ್ತಾ ಇರ್ತಾರೆ. ಬಟ್ 6ನೇ ಓವರ್ ಅಲ್ಲಿ ಕಾರ್ತಿಕ್ ತ್ಯಾಗಿಗೆ ಕ್ಯಾಮ್ರನ್ ಗ್ರೀನ್ಗೆ ಕ್ಯಾಚ್ ಹೊಡ್ಬಿಟ್ಟು KL ರಾಹುಲ್ ಔಟ್ ಆಗ್ತಾರೆ. ಇಲ್ಲಿ ಪೊತ್ತು ನಿಶಾಂಕ ಪಾಪ ಅಗ್ರೆಸಿವ್ ಆಗಿ ಆಡ್ತಾನೆ ಇರ್ತಾರೆ. ನೆಕ್ಸ್ಟ್ ಬರ್ತಾರಲ್ವಾ ಅವರೆಲ್ಲ ಬಂದವರೆಲ್ಲ ಔಟ್ ಆಗ್ಬಿಟ್ಟು ಹೋಗ್ತಾ ಇರ್ತಾರೆ. 85 ರನ್ಸ್ ಗೆಲ್ಲ 5 ವಿಕೆಟ್ಸ್ ಕಳ್ಕೊತಾರೆ 11 ಓವರ್ಸ್ ಅಲ್ಲಿ. ಅದಾದ್ಮೇಲೆ ನೋಡಿ 6ನೇ ವಿಕೆಟ್ ಗೆ ಅಕ್ಷರ್ ಪಟೇಲ್, ಅಶುತೋಷ್ ಶರ್ಮಾ ಆಡ್ತಾರೆ. ಅವ್ರು ಏನ್ ಡಿಸೈಡ್ ಮಾಡಿದ್ರು ಗೊತ್ತಾ, ಅವ್ರದೇ ವಿಕೆಟ್ ಫೇರ್ ಇದ್ದಿದ್ದು, ಲಾಸ್ಟ್ ವಿಕೆಟ್ ಫೇರ್. ಅವ್ರೇನಾದ್ರು ಔಟ್ ಆಗ್ಬಿಟ್ಟಿದ್ರೆ ನೆಕ್ಸ್ಟ್ ಆಡೋರು ಯಾರು ಇದ್ದಿಲ್ಲ. ಆದ್ರಿಂದ ಅವ್ರು ಏನ್ ಮಾಡಿದ್ರು, ಇನ್ನಿಂಗ್ಸ್ ಬಿಲ್ಡ್ ಮಾಡೋಣ ಅಂತ ನಿಧಾನಕ್ಕೆ ಆಡಿದ್ರು. ಬಟ್ ನಿಧಾನಕ್ಕೆ ಆಡಿದ್ರು, ಸಿಂಗಲ್ಸ್ ಆದ್ರೂ ತಗೋಬೋದಲ್ವ, ಬೌಂಡ್ರೀಸ್ ಹೊಡೆಯಕ್ಕಾಗಿಲ್ಲ ಅಂದ್ರು ಸಿಂಗಲ್ಸ್ ಕೇಪಬಿಲಿಟಿ ಆದ್ರೂ ಇದೆ ಅಲ್ವಾ. ಒಂಥರ ಇವರಿಬ್ರು ಟೆಸ್ಟ್ ಕ್ರಿಕೆಟ್ ನ ನೆನಪಾಡ್ಬಿಟ್ರು ಅಂತ ಹೇಳ್ಬೋದು. ನೋಡಿ ಅಕ್ಷರ್ ಪಟೇಲ್ ಆಡಿರೋ 22 ಬಾಲ್ಸ್ ಅಲ್ಲಿ 11 ರನ್ಸ್ ಅಷ್ಟೇ ಸ್ಕೋರ್ ಮಾಡಿರೋದು. ಬರೀ ಡಾಟ್ಸು ಸಿಂಗಲ್ಸ್ ಆದ್ರೂ ತಗೋಬೋದಲ್ಲ, ಸಿಂಗಲ್ ಕೇಪಬಿಲಿಟಿ ಇಲ್ವಾ ಅಕ್ಷರ್ ಪಟೇಲ್ಗೆ. ಅಕ್ಷರ್ ಪಟೇಲ್ ನೋಡಿ ಈ ಸೀಸನ್ ಅಲ್ಲಿ ಒಂಥರ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾ ಇರೋದು ಬ್ಯಾಟಿಂಗ್ ಅಲ್ಲಿ. ಅವ್ರ ಬೌಲಿಂಗ್ ಅಲ್ಲೇ ಒಂಥರ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರೋದು, ಬ್ಯಾಟಿಂಗ್ ಅಲ್ಲೆಲ್ಲ ಕ್ಯಾಪ್ಟನ್ಸಿಲೂ ಅಷ್ಟೊಂದು ಏನು ಪರ್ಫಾರ್ಮೆನ್ಸ್ ಕೊಡಕ್ ಆಗ್ತಾ ಇಲ್ಲ ಅವ್ರ ಕೈಲಿ. ಅಶುತೋಷ್ ಶರ್ಮಾ ಲಾಸ್ಟ್ ಅಲ್ಲಿ ಆಡಿದ್ರು ಅಷ್ಟೇ, ಅವರು ಅಷ್ಟೇ ಪೋಸ್ಟ್ ಅಲ್ಲಿ ಇದೇ ತರ 21 ಬಾಲ್ಸ್ ಏನೋ ಆಡ್ಬಿಟ್ಟು 11 ರನ್ಸ್ ಅವರು ಅಷ್ಟೇ ಸ್ಕೋರ್ ಮಾಡಿದ್ದು. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂಥರ ಅಗ್ರೆಸಿವ್ ಆಗಿ ಆಡಿದ್ರು, ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಇವರು ಅಷ್ಟೇ ಟಾಟ್ಸ್ ಆಡಬಹುದು, ಫಸ್ಟ್ ಅಲ್ಲಿ ಸಿಂಗಲ್ಸ್ ಆಡ್ಕೊಂಡ್ಬಂದ್ರೆ 160 ತನಕ ಆದ್ರೂ ಟಾರ್ಗೆಟ್ ಕೊಡ್ಬೋದಾಯ್ತು. ಬಟ್ ನೋಡಿ ಇವರೆಲ್ಲ ಅಷ್ಟೊಂದು ಸ್ಲೋ ಆಗಿ ಆಡ್ಬಿಡ್ತಾರಲ್ಲ, ಒಂಥರ ಟೆಸ್ಟ್ ಕ್ರಿಕೆಟ್ ಆಡ್ದಂಗೆ ಆಡ್ತಾರೆ. ಆಡ್ತಾ ಇದ್ದಂಗೆ ಇವ್ರು ಸ್ಕೋರ್ ಮಾಡೋದು 142 ರನ್ಸ್ ನ ಸ್ಕೋರ್ ಮಾಡ್ತಾರೆ, 8 ವಿಕೆಟ್ಸ್ ನ ಕಳ್ಕೊಂಡು 143 ನ ಟಾರ್ಗೆಟ್ ಕೊಡ್ತಾರೆ. ಇವ್ರ ಕಡೆ ಬೌಲಿಂಗ್ ಅಂತ ಬಂದಾಗ ನೋಡಿ ಸಖತ್ತಾಗಿ ಮೆಚ್ಕೊಳ್ಳೇಬೇಕು, ಸಖತ್ತಾಗಿ ಆಗ್ತಾರೆ ಅಂತ ಹೇಳ್ಬೋದು. ಅನುಕೂಲ್ ರಾಯ್ ಒಂದೇ ಓವರ್ ಅಲ್ಲಿ 2 ವಿಕೆಟ್ಸ್ ತಗೋತಾರೆ, 2 ವಿಕೆಟ್ ಸಖತ್ತಾಗಿ ಆಗ್ತಾರೆ ಅಂತ ಹೇಳ್ಬೋದು. 4 ಓವರ್ಸ್ ಅಲ್ಲಿ 31 ರನ್ಸ್ ನ ಕೊಟ್ಬಿಟ್ಟು 2 ವಿಕೆಟ್ಸ್ ತಗೋತಾರೆ. ಅದಾದ್ಮೇಲೆ ಸುನಿಲ್ ನರೇನ್ ಯಾವಾಗ್ಲೂ ನೋಡಿ ಇವ್ರು ಎಕನಾಮಿಕ್ ಆಗಿ ಬಾಲ್ ಮಾಡ್ತಾರೆ. ಇವತ್ತು ಅಷ್ಟೇ 4 ಓವರ್ಸ್ ಅಲ್ಲಿ 17 ರನ್ಸ್ ಅಷ್ಟೇ ಕೊಟ್ಟಿರೋದು, 1 ವಿಕೆಟ್ ತಗೊಂಡಿದ್ದಾರೆ. ಒಂಥರ ಎಲ್ಲರದ್ದು ಅಷ್ಟೇ ಟಾಪ್ ಲೆವೆಲ್ ಅಲ್ಲಿ ಬೌಲಿಂಗ್ ಮಾಡೋದು ಅಂತ ಹೇಳ್ಬೋದು KKR. ಈ 143 ಟಾರ್ಗೆಟ್ ಕೊಡ್ತಾ ಇದ್ದಂಗೆ DC ಗೊತ್ತಾಗೋಯ್ತು ಈ ಮ್ಯಾಚ್ ವಿನ್ ಆಗಲ್ಲ ಅಂತ. KKR ಅವ್ರು ಒಂಥರ ಖುಷಿಯಾಗಿ ಬರ್ತಾರೆ ಚೇಂಜ್ ಮಾಡಕ್ಕೆ, ಬೇಗನೆ ಮುಗ್ಸೋಣ ಅನ್ಬಿಟ್ಟು. ಪಿನ್ಯಾಲನ್, ಅಜಿಂಕ್ಯ ರಹಾನೆ ಇವ್ರ ಮುಂಚೆಲ್ಲ ಸ್ಟಾರ್ಟ್ ಅಷ್ಟೊಂದು ಚೆನ್ನಾಗಲ್ಲ, ಯಾಕಂದ್ರೆ ಅಜಿಂಕ್ಯ ರಹಾನೆ ಬೇಗನೆ ಔಟ್ ಆಗ್ಬಿಡ್ತಾರೆ. 9 ಬಾಲ್ಸ್ಗೆ 13 ರನ್ಸ್ ಏನೋ ಸ್ಕೋರ್ ಮಾಡಿ ಔಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ರಘುವಂಶಿನೂ ಅಷ್ಟೇ ಬೇಗನೆ ಔಟ್ ಆಗ್ಬಿಡ್ತಾರೆ ಅಕ್ಷರ್ ಪಟೇಲ್ಗೆ. ಅದಾದ್ಮೇಲೆ ನೋಡಿ ಪಿನ್ಯಾಲನ್ ಒಂದೇನೆಲ್ಲ ಆಟ ಆಡ್ತಾರೆ, ಅದ್ರ ಜೊತೆ ಸಾಥ್ ಕೊಡೋದು ಯಾರಂದ್ರೆ ಕ್ಯಾಮ್ರನ್ ಗ್ರೀನ್. ನೆಕ್ಸ್ಟ್ ವಿಕೆಟ್ ಬಿಡಲ್ಲ, ಇವರಿಬ್ಬರ ನಡುವೆ ಪಾರ್ಟ್ನರ್ಶಿಪ್ ಬರೋದು 116 ರನ್ಸ್ ಬರುತ್ತೆ. ಒಂಥರ ಪಿನ್ಯಾಲನ್ ಯಾವ ರೇಂಜ್ ಆಡ್ತಾರೆ ಅಂದ್ರೆ 28 ಬಾಲ್ಸ್ ಅಲ್ಲಿ ಏನೋ ಹಾಫ್ ಸೆಂಚುರಿನ ಮಾಡ್ಕೊತಾರೆ. ಅದಾದ್ಮೇಲೆ 47 ಬಾಲ್ಸ್ ಅಲ್ಲಿ 100 ಸ್ಕೋರ್ ಮಾಡ್ಕೊತಾರೆ, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ನೋಡಿ ಇವ್ರದ್ದು 100 ಕಂಪ್ಲೀಟ್ ಮಾಡ್ಕೊತಾರೆ, ಅದೇ ತರ ಮ್ಯಾಚ್ ಫಿನಿಶ್ ಮಾಡ್ಕೊಡ್ತಾರೆ, ಸಖತ್ತಾಗಿ ಆಡ್ತಾರೆ ಅಂತ ಹೇಳ್ಬೋದು. ಅವ್ರ ಜೊತೆ ಕ್ಯಾಮ್ರನ್ ಆ ಕಡೆ ಬಂದು ಕ್ಯಾಮ್ರನ್ ಗ್ರೀನ್ 27 ಬಾಲ್ಸ್ ಅಲ್ಲಿ 33 ರನ್ಸ್ ನ ಸ್ಕೋರ್ ಮಾಡಿದ್ದು. ಇವರಿಬ್ರು ಲಾಸ್ಟ್ ತನಕ ಮ್ಯಾಚ್ ನ ಫಿನಿಶ್ ಮಾಡ್ಕೊಡ್ತಾರೆ. ಅದು ಏನು 5.3 ಓವರ್ಸ್ ಇದ್ದಂಗೆ ಮ್ಯಾಚ್ ನ ಮುಗಿಸಿದ್ದು, ಒಂಥರ ಒನ್ ಸೈಡೆಡ್ ಮ್ಯಾಚ್ ನ ಮಾಡಿದ್ದು ಇವತ್ತು KKR. ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ನೋಡಿ ಸ್ಟಾರ್ಟಿಂಗ್ ಅಲ್ಲಿ ಆ ತರ ಎಲ್ಲ ಆಡ್ಬಿಟ್ಟು ಇವಾಗ ಯಾವ ತರ ಲಾಸ್ಟ್
ನಲ್ಲಿ ಯಾವ ತರ ಆಡ್ತಾ ಇದ್ದಾರೆ ನಮ್ಗೆ ನಂಬಕ್ ಆಗ್ತಾ ಇಲ್ಲ KKR ಪರ್ಫಾರ್ಮೆನ್ಸ್ ನೋಡಿ ಸಖತ್ತಾಗಿ ಆಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂಥರ ಡಿಸರ್ವ್ ಅಂತ ಹೇಳ್ಬೋದು ವಿನ್ನಿಂಗ್ ಗೆ ಯಾಕಂದ್ರೆ ನೋಡಿ ಬೌಲಿಂಗ್ ಅಲ್ಲೂ ಸಖತ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಬ್ಯಾಟಿಂಗ್ ಅಲ್ಲೂ ಫೀಲ್ಡಿಂಗ್ ಅಲ್ಲಿ ಎಲ್ಲಾದ್ರಲ್ಲೂ ಟಾಪ್ ಲೆವೆಲ್ ಅಲ್ಲಿ ಇದ್ದಾರೆ ಆದ್ರಿಂದ ಇವ್ರು ವಿನ್ ಆಗ್ತಾ ಇರೋದು ಡಿಸರ್ವ್ ಅಂತಾನೆ ಹೇಳ್ಬೋದು KKR ವಿನ್ ಆಗ್ತಾ ಇದ್ದಂಗೆ ಇವಾಗ ಪಾಯಿಂಟ್ಸ್ ಟೇಬಲ್ ಅಲ್ಲಿ 7ನೇ ಪೊಸಿಷನ್ ಇರೋದು KKR ಆಡಿರೋ 10 ಮ್ಯಾಚಸ್ ಅಲ್ಲಿ 4 ಮ್ಯಾಚಸ್ ವಿನ್ ಆಗಿದ್ದಾರೆ ಇನ್ನು ನೋಡಿ 4 ಮ್ಯಾಚ್ ಏನಾದ್ರು ವಿನ್ ಆದ್ರೆ KKR ಕೂಡ ಪ್ಲೇಯರ್ಸ್ ಬರೋ ಚಾನ್ಸಸ್ ಇದೆ ಅದರಿಂದ ಪ್ರತಿ ಒಂದು ಮ್ಯಾಚ್ ಇವಾಗ ಯಾವ ತರ ವಿನ್ ಆದ್ರೂ ಅದೇ ತರ ವಿನ್ ಆಗಕ್ ನೋಡ್ತಾ ಇರ್ತಾರೆ KKR ವಿನ್ ಆಗ್ತಾ ಇದ್ದಂಗೆ DC ಗೆ ಬೈ ಬೈ ಹೇಳಿ ಟಾಟಾ ಬೈ ಬೈ ಹೇಳ್ಬಿಟ್ಟು ಮನೆಗೆ ಕಳಿಸಿದ್ರು ಅವ್ರದಷ್ಟೇ ಅವ್ರು ಅನ್ಆಕ್ಚುಲಿ ಔಟ್ ಆಫ್ ದ ಟೂರ್ನಮೆಂಟ್ ಆದ್ರು ಇನ್ನು ಅವರು ವಿನ್ ಆದ್ರೂ ಅಷ್ಟೇ ಅವ್ರು 7 ಮ್ಯಾಚ್ ಅಷ್ಟೇ ವಿನ್ ಆಗಕ್ಕಾದ್ರು 14 ಪಾಯಿಂಟ್ಸ್ ಅಷ್ಟೇ ಬರೋದು ಬಟ್ ಈ ಸೀಸನ್ ಅಲ್ಲಿ 14 ಪಾಯಿಂಟ್ಸ್ ಅಲ್ಲೇ ಇದ್ ಮಾಡ್ಕಂದ್ರೆ ಆಗಲ್ಲ 18 ಪಾಯಿಂಟ್ಸ್ ಬಂದ್ರೆ ರನ್ ರೇಟ್ ಬರೋ ಚಾನ್ಸಸ್ ಇದೆ ಆದ್ರಿಂದ ಇವರು DC ಮನೆಗೆ ಹೋಯ್ತು ಅಂತಾನೆ ಹೇಳ್ಬೋದು ಇದು ಇವತ್ತಿನ ಮ್ಯಾಚ್ ರಿವ್ಯೂ ಆಗಿದೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ತನಕ ಯು ಗಾಯ್ಸ್ ಟೇಕ್ ಕೇರ್ ಬೈ ಬಾಯ್